ಒಂದು ನಾವು ನಮ್ಮ ಕುಟುಂಬದ ಮೇಲೆ, ನಮ್ಗಳ ಮೇಲೆ, ನಾವು ಮಾಡೋಂಥ ಕೆಲಸದ ಮೇಲೆ ಹಾಗೂ ಪ್ರಕೃತಿ ಮೇಲೆ ಗಮನ ಇಟ್ಕೊಂಡು ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಮಾಡೋಣ. ಈ ವರ್ಷ ನಿಮಗೆ, ನನಗೆ, ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತೀನಿ. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಸ್ಟೇ ಪಾಸಿಟಿವ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಆಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ಸೊ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರುತ್ತೆ ಏನು ಮ್ಯಾಟ್ರು ಅಂತ. ಸೊ ಈಗ ಸದ್ಯಕ್ಕೆ ಸಿದ್ಧಾರ್ಥ ಲೇಔಟಲ್ಲಿ ಒಂದು ಪ್ರಮೋಷನ್ ವೀಡಿಯೋ ಇದೆ. ಇದು ನನ್ನ ಫಸ್ಟ್ ಪ್ರಮೋಷನ್ ವೀಡಿಯೋ ಅಂದ್ಕೊಳ್ಳಿ. ನಾನು ಸ್ವಲ್ಪ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ, ಸ್ವಲ್ಪ ನರ್ವಸ್ ಆಗಿ ಕೂಡ ಇದ್ದೀನಿ. ಮೀನ್ಸ್ ಪ್ರಮೋಷನ್ ವೀಡಿಯೋ ಅಲ್ವಾ. ಈಗ ನಾವೇನೋ ಮೂವಿ ರಿವ್ಯೂ ಮಾಡ್ತಿದ್ದೀವಿ ಅಂದರೆ ಏನಿಲ್ಲ, ಇದಾದ್ರೆ ಒಂದು ಬೇರೆ ಅಂಗಡಿದಿರುತ್ತೆ. ಸೊ ನಾವು ನೀಟಾಗಿ ಎಡಿಟ್ ಮಾಡಬೇಕು, ಆಮೇಲೆ ಇನ್ಸ್ಟಾದಲ್ಲಿ ರೀಲ್ ಬಿಡಬೇಕು. ಸೊ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಸ್ವಲ್ಪ ಶುಗರ್ ಕೋಟಿಂಗ್ ಥರ ಎಲ್ಲ ಮಾತಾಡಬೇಕು. ಸೊ ಅದರಿಂದಾಗಿ ಸ್ವಲ್ಪ ನರ್ವಸ್ ಇದೆ ಅಷ್ಟೆ. ಇದ್ದಿರೋ ಇದ್ದಂಗೆ ಹೇಳೋಕ್ಕೆ ಇದ್ದಿರೋ ಇದ್ದಂಗೆ ನಾನು ಆಲ್ಮೋಸ್ಟ್ ಅಲ್ಲಿ ಹೇಳೋದು. ಬಟ್ ಆದರೂ ಸ್ವಲ್ಪ ಶುಗರ್ ಕೋಟಿಂಗ್ ಹಾಕಲೇಬೇಕಲ್ಲ. ಈಗ ಹೋಯ್ತಾ ನಾನು ನನ್ನ ಫ್ರೆಂಡ್ ಸತ್ಯ ಅಂತ. ಸೊ ವಿಡಿಯೋ ಅಲ್ಲಿ ಇಳಿದಾಗ ನೀವು ನೋಡ್ತೀರಾ. ನಿಮಗೂ ಯಾವ್ದಾದ್ರು ಏನೇ ಆಗಿದ್ರು ಒಂದು ಪ್ರಮೋಷನ್ ವಿಡಿಯೋ ಯಾವುದೇ ಇದ್ರೂ ಬೇಕಂದರೆ ಹೇಳಿ. ಬಟ್ ಒಂದು ಪೊಲಿಟಿಕಲ್ ಫೀಲ್ಡ್ ಆ್ಯಂಡ್ ಬೆಟ್ಟಿಂಗ್ ಫೀಲ್ಡ್, ಅವೆರಡು ಬುಟ್ಟಿ. ಬೆಟ್ಟಿಂಗ್ ಆ್ಯಪಲ್ಲಿ ಒಂದು ಪ್ರಮೋಷನಿಂದ 80,000 ಇಂದ 1 ಲಕ್ಷ ಕೊಡ್ತಾರೆ. ಅಲ್ಲ ಬ್ರೋ, ದುಡ್ಡು ಆಸೆಗೋಸ್ಕರ ಜನರನ್ನ ಬಲಿ ಕೊಡೋಕ್ಕಾಗತ್ತೆಯೇ? ನಾನೊಂದು 2-3 ಇಯರ್ಸಿಂದ ನಾನು ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾ ಫೀಲ್ಡೆಲ್ಲ. ನಮ್ಗೆ ಯಾರು ಎಂಟರ್ಟೈನ್ಮೆಂಟ್ ಕೊಡ್ತಿರ್ತಾರೆ ಅವ್ರುಗಳೆಲ್ಲ ಬೆಟ್ಟಿಂಗೇ ಪ್ರಮೋಷನ್ನು ಅಲ್ಲ ಬ್ರೋ. ಅದರಿಂದ ಅವ್ರಿಗೆ ದುಡ್ಡು ಸಿಗುತ್ತೆ, ಓಕೆ, ಹಂಗೆ ಜನ ಈಗ ಅದರಿಂದ ಪ್ರಾಫಿಟ್ ಸಿಗಲ್ಲ ಅಂದ್ಕೊಳ್ಳಿ, ದುಡ್ಡು ಕಳ್ಕೊಳ್ಳಲ್ವಾ? ದುಡ್ಡು ಕಳ್ಕೊತಾರೆ, ಆಮೇಲೆ ಸತ್ರು ಸಾಯ್ತಾರೆ, ಹೇಳೋಕ್ಕಾಗಲ್ಲ. ಅದೇ ನಡೀತಾ ಇರೋದು ಇಲ್ಲಿ. ಎಷ್ಟೋ ಜನ ಸೂಸೈಡ್ ಮಾಡ್ಕೋತಾರೆ ಈ ಬೆಟ್ಟಿಂಗನ್ನು ಇದರಿಂದನೇ. ಅದ್ರ ಅವಶ್ಯಕತೆನೇ ಬೇಡಪ್ಪ ನಮಗೆ. ಒಬ್ಬ ಪವರ್ ಸ್ಟಾರ್ ಫ್ಯಾನ್ ಆಗಿ, ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ಅದ್ರ ಸವಾಸನೇ ಬೇಡ ನನಗೆ. ನೀವೇನಂತೀರಾ ಬ್ರೋ, ನಿಮ್ಮ ಸಜೆಷನ್? ಅದೇ ಯಾರು ಬೆಟ್ಟಿಂಗ್ ಆ್ಯಪ್ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ಫಸ್ಟ್ ಖುಷಿ ಕೊಡುತ್ತೆ, ಆಮೇಲೆ ಲಾಸ್ ಆಯ್ತಾ ದುಃಖ ಕೊಡೋಕ್ಕೆ. ನಾನು ಟ್ರೈ ಮಾಡಿದೆ ಇಷ್ಟೇ. ಬೆಟ್ಟಿಂಗ್ ಆ್ಯಪ್ಗಳು ನಮ್ಮ ಜನಕ್ಕೆ ಎಷ್ಟು ಹೇಳೋದು ಹೇಳಿ. ಮತ್ತು ನೀವಿಲ್ಲಿ ನಾನು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರೋದು ಮೈಸೂರು ಹೊಸ ವಿಧಾನಸೌಧ. ಅದು ಸಿದ್ಧಾರ್ಥ ಲೇಔಟ್ ಸೈಡ್ ಇರೋದು, ನೋಡ್ತಾ ಇದ್ದೀರಲ್ಲ. ಸೊ ಹಿಂಗೆ ಬಂದು ನೀವು ಸ್ಟ್ರೈಟ್ ಬರಬೇಕು. ಈ ರೋಡಿಂದ ಬರ್ಬೇಕಾದ್ರೆ ಸಿಗ್ನಲ್ಗಿಂತ ಮುಂಚೆನೇ ಅಂಗಡಿ ಸಿಗುತ್ತೆ. ಟೆರಿಷಿಯನ್ ಕಾಲೇಜ್ ಪಕ್ಕ, ಟೆರಿಷಿಯನ್ ಕಾಲೇಜ್ ಸೈಡ್. ಈ ಕಡೆನೂ ಎಲ್ಲ ಬೇಜಾನ್ ಅಂಗಡಿಗಳು. ಈ ಕಡೆನೇ ಎಲ್ಲ ಮ್ಯಾಚ್ ಬೀಳುತ್ತೆ ಸತ್ಯ. ಆ ಕಡೆ ವಿದ್ಯಾ ವಿಕಾಸ್ ಕಾಲೇಜ್ ಇದೆಯಲ್ಲ, ಅಲ್ಲೂ ಗ್ರೌಂಡಲ್ಲೂ ಮ್ಯಾಚ್ ಬೀಳುತ್ತೆ. ಅದೇ VVIT ಗ್ರೌಂಡ್ ಅಂತಾರಲ್ಲ, ಅದೇ ಅದು. ಸೊ ಇದೇ ನೋಡಿ ಟೆರಿಷಿಯನ್ ಕಾಲೇಜ್. ಸೊ ಹಿಂಗೆ ಬರ್ತೀರಾ ಅಲ್ಲಿ ಎಲ್ಲೋ ಟಾರ್ಪಲ್ ಕಾಣಿಸ್ತಿದೆಯಾ ನಿಮಗೆ? ಸೊ ಏನು ಜನವೇ ಇಲ್ಲ. ಇದೇನೇ ಜನನೇ ಇಲ್ಲ. ನಾನು ಇಷ್ಟು ಲೇಟಾಗಿ ಬಂದಿದ್ದೀನಿ. ಓಕೆ, ನೆಕ್ಸ್ಟ್ ಮಾಡೋ ಲಿವರ್ ಮಾಡೋ ಕರೆ ಅವ್ರನ್ನ ಈಗ ಕಬಾಬು 100 ಗ್ರಾಮ್ ಮಾಡು, ಅದನ್ನು ನೋಡ್ತಾರೆ. ನೀವೇನು ಮಾಡೋದು ಎಲ್ಲ ನೀವೇನು ಮಾಡೋದು ಎಲ್ಲ ಮಾಡಿ.
ಸೊ ಗಾಯ್ಸ್ ಇಲ್ಲಿಗೆ ಸದ್ಯಕ್ಕೆ ಮುಗೀತು. ಸೊ ನಿಮಗೆ ಆಲ್ರೆಡಿ ಅಡ್ರೆಸ್ ಎಲ್ಲ ಹೇಳಿದ್ರಲ್ಲ, ಟೆರಿಷಿಯನ್ ಸಿಗ್ನಲ್ಗಿಂತ ಮುಂಚೆ ಸಿಗುತ್ತೆ. ಸೊ ಇದೆ ನೋಡಿ ಟೆರಿಷಿಯನ್ ಕಾಲೇಜು. ಸೊ ಸಿಂಪಲ್ ಹೇಳಬೇಕಂದ್ರೆ ಒನ್ ಆಫ್ ಮೈ ಫೇವರೆಟ್ ಪ್ಲೇಸ್ ಅಂತಲೂ ಕೂಡ ಅಂದ್ಕೊಳ್ಳಿ. ಆ್ಯಂಡ್ ಟೇಸ್ಟಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಹೈಜೀನಿಕ್ ಆಗಿರುತ್ತೆ. ಸೊ ಬಂದು ಟ್ರೈ ಮಾಡಿ ನನ್ನ ಒಂದು ನಂಬಿಕೆ ಇಟ್ಕೊಂಡು. ಆ್ಯಂಡ್ ನಿಮಗೆ ಪ್ಯೂರಿಫೈಡ್ ವಾಟ್ರು ಮೀನ್ಸ್ ಏನದು ಪ್ಯೂರಿಫೈಡ್ ವಾಟ್ರ್ ಬೇಕಾದ್ರೆ ಅಲ್ಲೇ ಬಾಟಲ್ಸ್ಗಳು ಕೂಡ ಇಟ್ಟಿರ್ತಾರೆ, ನೀವು ತಗೋಬೋದು. ಸೊ ಬೆಳಿಗ್ಗೆ ಸೋಮವಾರದತ್ತು ಒಂದಿನ ಇರಲ್ಲ. ಆ್ಯಂಡ್ 12 ಗಂಟೆಗೆ ಓಪನ್ ಆದರೆ ಕ್ಲೋಸ್ ಮಾಡೋದು 11 ಗಂಟೆಗೆ ಸಂಜೆ. ಸೊ ಒನ್ ಆಫ್ ದ ವರ್ತ್ ಅನ್ಕೊಳ್ಳಿ. ಸೊ ಈ ಸೈಡ್ ಇರೋರಿಗೆಲ್ಲ ಆಲ್ಮೋಸ್ಟ್ ಆಲ್ ಈ ಪ್ಲೇಸಸ್ ಗೊತ್ತಿರುತ್ತೆ. ಸೊ ಅಣ್ಣ ಹೇಳೋರು ಇಲ್ಲಿರೋ ಅವರು ಆಲ್ರೆಡಿ ನನಗೆ 12 ಗಂಟೆಗೆ ಬಂದು ವೀಡಿಯೋ ಮಾಡಿ ಅಂದಿದ್ರು. ಬಿಕಾಸ್ ಅಲ್ಲಿರೋ ಕಾಲೇಜಲ್ಲಿರೋ ಹೆಣ್ಮಕ್ಳೆಲ್ಲ ಬರ್ತಾರೆ ಅಂತ. ಸೊ ನನಗೆ ಮ್ಯಾಚ್ ಇದ್ದ ಕಾರಣ ಮತ್ತು ಕತ್ನೋವಿದ್ದ ಕಾರಣ, ಗಾಡಿ ಬ್ಯಾಟ್ರಿಲಿ ಚಾರ್ಜ್ ಇಲ್ದಿರೋ ಕಾರಣ, ಫೋನ್ ಬ್ಯಾಟ್ರಿಲಿ ಚಾರ್ಜ್ ಇಲ್ದಿರೋ ಕಾರಣ ನಾನು ಬರೋಕ್ಕಾಗಲಿಲ್ಲ. ಸೊ ಅದರಿಂದಾಗಿ ನಾನು ಬಂದಿದ್ದು 1 ಗಂಟೆ ಆಯಿತು. ಸೊ ನಾನು ಬಂದಿದ ತಕ್ಷಣ ಜನವೇ ಇರಲಿಲ್ಲ. ಸೊ ಬಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೇ ರೀತಿ ನಿಮಗೂ ಯಾವುದೇ ಒಂದಿರ್ಬೋದು ಪ್ರಮೋಷನ್ ವಿಡಿಯೋ ಬೇಕು ಅಂತಿದ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಒಂದು ಜನಕ್ಕೆ ಅದು ಹೈಜಿನಿಕ್ ಆಗಿದ್ದರೆ ಮಾತ್ರ ನಾನು ಮಾಡೋದು. ನಾನು ದುಡ್ಡು ಮಾಡೋಕ್ಕೋಸ್ಕರ ನಾನು ಯಾವ್ಯಾವ ಪ್ರಮೋಷನ್ ಮಾಡಲ್ಲ. ಏನಂತೀರ ಬ್ರೋ? ಹಾಂ, ಜನಕ್ಕೆ ಅದರಿಂದ ಯೂಸ್ಫುಲ್ ಆಗಬೇಕು. ಸೊ ನಾನು ಇದನ್ನು ಯಾರಿಂದ ಕಲ್ತಿದ್ದು ಅಂದರೆ ನೇಮಿಸ್ ಮಧು ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ. ಅಪ್ಪು ಸರ್ದು ಒಂದು ಸಲ ಅವರು ವೀಡಿಯೋ ಹಾಕೊಂಡಿದ್ರು. ಅವ್ರಿಗೆ ಏನು ಹೇಳಿದ್ರು ಅಂದರೆ ಜನಕ್ಕೆ ಯೂಸ್ಫುಲ್ ಆಗೋಂಥ ಕಂಟೆಂಟ್ ಕೊಡ್ರಿ ಅಂತ. ಸೊ ನಾನು ಯಾವತ್ತೂ ಅವ್ರ ಮಾತಿಗೆ ತಕ್ಕಂತೆಯೇ ಪಾಲಿಸ್ಕೊಂಬಂದಿರೋದು. ಜನಕ್ಕೆ ಯೂಸ್ಫುಲ್ ಆಗೋಂಥದ್ದು ಫುಡ್ ಬಗ್ಗೆ ತಿಳಿಸಿ ಅಂತ ಅಂದಿದ್ರು. ಸೊ ಅದೇ ರೀತಿ ನೇಮಿಸ್ ಮಧು ಅಣ್ಣ ಆ ವಿಡಿಯೋ ಮೀನ್ಸ್ ನೀವೇನೋ ನನ್ನ ವೀಡಿಯೋ ನೋಡ್ತಿದ್ರೆ, ಅಪ್ಪು ಸರ್ ನಿಮ್ಗೆ ಹೇಳಿರೋ ಒಂದು ವೀಡಿಯೋ ಇದೆಯಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ, ಅದು ಸ್ವಲ್ಪ ನನಗೂ ಕಳಿಸಿ, ನನಗೂ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ಟ್ಯಾಗ್ ಮಾಡ್ತೀನಿ ನಿಮ್ಮನ್ನ, ಸ್ವಲ್ಪ ಇದ್ರೆ ಕಳಿಸಿ ಅಣ್ಣ. ನನ್ನ ಅಕೌಂಟ್ ಬಂದು ಮೈಸೂರು ಹುಡುಗ ಅಂತ, ಮೈಸೂರು ಹುಡುಗ 1. ಇನ್ಸ್ಟಾಗ್ರಾಮಲ್ಲಿ ಮೈಸೂರು ಹುಡುಗ 1. ಸೊ ಯೂಟ್ಯೂಬಲ್ಲಿ ಏನು ಸಮಾಚಾರ ಅಂತೆ. ಪ್ಲೀಸ್ ಅಣ್ಣ ಆ ವಿಡಿಯೋ ಕಳಿಸಿ, ನನಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಬ್ಬ ಅಪ್ಪು ಫ್ಯಾನ್ಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಇಷ್ಟೇ. ನೀವೇನ ನನ್ನ ಚಾನಲ್ಗೆ ಹೊಸಬರಾಗಿರೋ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್.